ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಮಾನಸಿಕವಾಗಿ ನೊಂದ ಯುವತಿಯೋರ್ವಳು ಹಳ್ಳಕ್ಕೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಗುರುವಾರ ನಡೆದಿದೆ. ನೇಗಿನಹಾಳ ಗ್ರಾಮದ ರುಕ್ಸುನಾ ಅಲ್ಲಾಬಕ್ಷ ನದಾಫ್ ಮೃತ ಯುವತಿಯೆಂದು ಗುರುತಿಸಲಾಗಿದೆ. ಬೈಲಹೊಂಗಲ ಎಂಕೆ ಹುಬ್ಬಳ್ಳಿ ಮುಖ್ಯ ರಸ್ತೆಯ ನೇಗಿನಹಾಳ ಗ್ರಾಮದ ಸೇತುವೆ ಹತ್ತಿರದ ಹಳ್ಳದಲ್ಲಿ ಬಿದ್ದ ಯುವತಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಪ್ರಮೋದ್ ಯಲಿಗಾರ, ಪಿಎಸ್ಐ ಗುರುರಾಜ್ ಕಲಬುರ್ಗಿ, ಸಮಾಜ ಸೇವಕ ಮಲ್ಲಿಕಾರ್ಜುನ್ ಗಾಣಿಗೇರ ಅವರ ಸಹಾಯದಿಂದ ನೀರಿನಿಂದ ಯುವತಿಯ ಶವ ಹೊರತೆಗೆದಿದ್ದಾರೆ. ಮೃತಳ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರೋಹಿಣಿ ಬಾಬು ಸಾಹೇಬ್ ಪಾಟೀಲ ಸ್ಥಳದಲ್ಲಿದ್ದು ಕುಟುಂಬಸ್ಥರನ್ನ ಸಂತೈಸಿದರು. ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಾಡಾನೆ ಹಾವಳಿಗೆ ಕಡಿವಾಣ ಹಾಕದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಓಂಕಾರ ವಲಯದ ಅರಣ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಅಭಯಾರಣ್ಯದ ಓಂಕಾರ ವಲಯದ ಕಚೇರಿಗೆ ಆಗಮಿಸಿದ ಮಂಚಹಳ್ಳಿ, ಸವಕನಹಳ್ಳಿ ಪಾಳ್ಯ ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ರೈತರು ಅರಣ್ಯ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಗಸ್ತು ತಿರುಗದ ಕಾರಣ ಹಾಗೂ ಕಂದಕಗಳು ಮುಚ್ಚಿರುವುದರಿಂದ ಕಾಡಾನೆಗಳು ಸರಾಗವಾಗಿ ಹೊರಬರುತ್ತಿವೆ. ಸವಕನಹಳ್ಳಿ ಪಾಳ್ಯದ ಮಹದೇವ ಎಂಬುವರ ಜಮೀನಿಗೆ ನುಗ್ಗಿದ ಕಾಡಾನೆ 2 ಎಕರೆ ಬೀನ್ಸ್, ಪರಂಗಿ ಸಸಿ, ಸೀಬೆ ಹಣ್ಣಿನ ಗಿಡ, ಮಾವಿನ ಮರ, ಬಾಳೆ ಫಸಲನ್ನು ತಿಂದು ನಾಶಪಡಿಸಿದೆ. ಜೊತೆಗೆ ಜಮೀನಲ್ಲಿ ನಿರ್ಮಿಸಿದ ಶೆಡ್ ಅನ್ನು ತುಳಿದು ಹಾಕಿದೆ. ಇದಕ್ಕೆ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ರೊಚ್ಚಿಗೆದ್ದ ರೈತ ಮಹದೇವ್, ಅರಣ್ಯ ಅಧಿಕಾರಿಗಳೇ ನೇರ ಹೊಣೆಯಾಗುತ್ತಾರೆ ಹೀಗೆಂದು ನೇಣು ಬಿಗಿದುಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಸ್ಥಳೀಯರು ಅವರನ್ನ ಸಮಾಧಾನ ಪಡಿಸಿದರು. ಓಂಕಾರ ವಲಯ ವ್ಯಾಪ್ತಿಯ ಮಂಚಹಳ್ಳಿ ಸುತ್ತಮುತ್ತಲ ಕಂದಕಗಳು ಮುಚ್ಚಿ ಹೋಗಿರುವ ಕಾರಣ ಆನೆಗಳು ರೈತರ ಜಮೀನುಗಳತ್ತ ದಾಂಗುಡಿ ಇಡುತ್ತಿವೆ. ಹೀಗಿದ್ದರೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಕದಲ್ಲಿ ಬಿದ್ದಿರುವ ಮಣ್ಣು ತೆರವುಗೊಳಿಸುತ್ತಿಲ್ಲ. ಜೊತೆಗೆ ಸಮರ್ಪಕವಾಗಿ ಗಸ್ತು ತಿರುಗದ ಕಾರಣ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು, ಇಲ್ಲದಿದ್ದರೆ ಅರಣ್ಯ ಕಚೇರಿಗೆ ಬೀಗ ಜಡಿಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ತುಮಕೂರು ನಗರದ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಎನ್ಸಿಸಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಸಲಾಯಿತು. ತುಮಕೂರು ನಗರದ ಶ್ರೀ ಸಿದ್ಧಗಂಗಾ ಮಠದಲ್ಲಿ 2 ಗ್ರೂಪ್ಗಳಾದ 36/4 ಮತ್ತು 52/4 ಬೆಟಾಲಿಯನ್ನಲ್ಲಿ ಎನ್ಸಿಸಿ ಅಭ್ಯರ್ಥಿಗಳ ಆಯ್ಕೆ ನಡೆಸಲಾಯಿತು. 200ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಎನ್ಸಿಸಿ ಆಯ್ಕೆಯಲ್ಲಿ ಪಾಲ್ಗೊಂಡಿದ್ದು, ಅದರಲ್ಲಿ 100 ಅಭ್ಯರ್ಥಿಗಳು 5 ಸುತ್ತಿನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಆಯ್ಕೆಯಾಗಿದ್ದಾರೆ. ಎನ್ಸಿಸಿ ಅಭ್ಯರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ನೀಡಲಾಗುತ್ತದೆ. ಎಎನ್ಒಗಳಾದ 36/4 ರುದ್ರೇಶ್, 52/4 ಮೋಹನ್, ಎನ್ಸಿಸಿ ಆಫೀಸರ್ ಪ್ರದೀಪ್ ಕುಮಾರ್, ಎಂಸಿಸಿ ಆಫೀಸರ್ ಯೋಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಪರಮ ಪೂಜ್ಯರ ಕೃಪಾಶೀರ್ವಾದದಿಂದ ದಿನಾಂಕ 18/7/2025 ಈ ದಿನ ಶುಕ್ರವಾರದ ದಿನ ಸಿದ್ಧಗಂಗಾ ಮಠದ ಎಕ್ಸಿಬಿಷನ್ ಗ್ರೌಂಡಲ್ಲಿ ಸಿದ್ಧಗಂಗಾ ಮಠದ ಎನ್ಸಿಸಿಯ 2 ಟ್ರೂಪ್ಗಳಾಗಿರ್ತಕ್ಕಂತಹ 36/4 ಮತ್ತು 52/4. ನನ್ನ ಹೆಸರು 36/4 ಏನು ನಾನು ರುದ್ರೇಶ್ ಎನ್ನಾರ್ ಅಂತ ಹೇಳ್ಬಿಟ್ಟು, ಇವರು ಮೋಹನ್ VP ಅಂತ ಹೇಳ್ಬಿಟ್ಟು 52/4ನ ಏನು ನಮ್ಮ ಬೆಟಾಲಿಯನ್ಗೆ, ನಮ್ಮ ಒಂದು ಯೂನಿಟ್ಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸುಮಾರು 100 ಮಕ್ಕಳನ್ನು ನಾವು ಇವತ್ತು ಸೆಲೆಕ್ಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು. ಆ ಕಾರಣದಿಂದ ನಾವು ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ, NCC 4 ಬೆಟಾಲಿಯನ್ಗೆ ಮನವಿ ಮಾಡಿದ್ವಿ. ಆ ಮನವಿಯನ್ನು ಅವರು ಪುರಸ್ಕರಿಸಿ ಇವತ್ತು ನಮಗೆ ಅದರ ಆಕ್ಟಿವಿಟೀಸು ಮತ್ತು ಎಕ್ಸಾಮ್ಸ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮಲ್ಲಿ ಸುಮಾರು 49 ವಿದ್ಯಾರ್ಥಿಗಳು, ನಮ್ಮಲ್ಲಿ 48 ವಿದ್ಯಾರ್ಥಿಗಳನ್ನ ಇವತ್ತು ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಫಿಸಿಕಲ್ ಆಗಿ ಕೆಲಸಗಳೆಲ್ಲ ನಡೀತಾ ಇದೆ. ರನ್ನಿಂಗ್ ಆಗಿದೆ ಮತ್ತು ಟಿಪ್ಸು 5 ಸುತ್ತಿನ ಪರೀಕ್ಷೆಗಳನ್ನು ಮಾಡಿಸಿ ನಂತರ ರಿಟರ್ನ್ ಟೆಸ್ಟನ್ನು ಆ ಮಕ್ಕಳನ್ನು ಸೂಕ್ತವಾದಂಥ ರೀತಿಯಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ತದನಂತರ ಅವರಿಗೆ ಸೂಕ್ತ ತರಬೇತಿಯನ್ನು ಕೊಡ್ತೀವಿ. ಕ್ಷುಲ್ಲಕ ವಿಚಾರಕ್ಕೆ ಪೆಟ್ರೋಲ್ ಬಂಕ್ನಲ್ಲಿ ಗಲಾಟೆ ನಡೆದು ದುಷ್ಕರ್ಮಿಗಳು ಚಾಕುವಿನಿಂದ ವ್ಯಕ್ತಿಗೆ ಇರಿದು ಕಾರಿನಲ್ಲಿ ಎಸ್ಕೇಪ್ ಆಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಬಳಿಯ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ. ಕಾರಿಗೆ ಡೀಸೆಲ್ ಹಾಕಿಸುವ ವಿಚಾರಕ್ಕೆ ಬಾಬುರೆಡ್ಡಿ ಅನ್ನೋ ವ್ಯಕ್ತಿಯ ಬಳಿ ಜೋರಾಗಿ ಮಾತನಾಡಿದ ದುಷ್ಕರ್ಮಿಗಳು ಗಲಾಟೆ ತಾರಕಕ್ಕೇರಿದ ವೇಳೆ ಬಾಬುರೆಡ್ಡಿ ಕಡೆಯ ಪೈಂಟರ್ ಶ್ರೀನಿವಾಸ್ ಅನ್ನೋ ವ್ಯಕ್ತಿ ಜೋರಾಗಿ ಮಾತನಾಡಬೇಡ ಎಂದು ಗಲಾಟೆ ಮಾಡಿದ್ದಾನೆ. ಬಳಿಕ 2 ಕಡೆಯವರು ಕೈ ಮಿಲಾಯಿಸಿ ನುಕ್ಕಾಟ ತಳ್ಳಾಟ ನಡೆದಿದೆ. ಏಕಾಏಕಿ ಕಾರಿನಲ್ಲಿದ್ದ ದುಷ್ಕರ್ಮಿಗಳು ಚಾಕುವಿನಿಂದ ಪೈಂಟರ್ ಶ್ರೀನಿವಾಸ್ ಎದೆಗೆ 3 ಬಾರಿ, ಬೆನ್ನಿಗೆ 2 ಬಾರಿ ತಿವಿದು ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗುವ ವೇಳೆ ಕಾರು ತಡೆಯಲು ಮುಂದಾದವರ ಮೇಲೂ ಕಾರು ಹತ್ತಿಸಲು ಪ್ರಯತ್ನ ನಡೆದಿದೆ. ಇನ್ನು ಕುಟುಂಬದ ಜೊತೆ ಬಂದಿದ್ದ ದುಷ್ಕರ್ಮಿಗಳು ಗುರುತು ಪತ್ತೆಯಾಗಿಲ್ಲ. ತೀವ್ರ ರಕ್ತಸ್ರಾವ ಹಿನ್ನೆಲೆ ಕೋಲಾರ RL ಜಾಲಪ್ಪ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ದುಷ್ಕರ್ಮಿಗಳ ಕಾರ್ ನಂಬರ್ ಆಧರಿಸಿ ಪೊಲೀಸರಿಂದ ಹುಡುಕಾಟ ನಡೆಸುತ್ತಿದ್ದು, ಗೌನಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಚಾಮರಾಜನಗರದಲ್ಲಿ 5 ಹುಲಿಗಳ ದಾರುಣ ಸಾವು ಹಿನ್ನೆಲೆ ಎಚ್ಚೆತ್ತುಕೊಂಡ ಮಲೆ ಮಹದೇಶ್ವರ ವನ್ಯಜೀವಿಧಾಮ ಅರಣ್ಯ ಅಧಿಕಾರಿಗಳು ಕಾಡಂಚಿನ ಗ್ರಾಮಗಳ ರೈತರಿಗೆ ಹೆಚ್ಚಿನ ಇಳುವರಿ ನೀಡುವ ಜಾನುವಾರು ತಳಿಗಳ ವಿತರಣೆ ಮಾಡಿದ್ದಾರೆ.
ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಮಿಣ್ಯಂ ಸಮೀಪದ ಗಾಜನೂರು ಬಳಿಯ ಅರಣ್ಯದಲ್ಲಿ ಕಳೆದ ತಿಂಗಳು 5 ಹುಲಿಗಳ ದಾರುಣ ಸಾವಿಗೆ ಸಂಬಂಧಿಸಿದಂತೆ ಎಚ್ಚೆತ್ತುಕೊಂಡ ಮಲೆಮಹದೇಶ್ವರ ವನ್ಯಜೀವಿ ಧಾಮ ಅರಣ್ಯಾಧಿಕಾರಿಗಳು ಕಾಡಂಚಿನ ಗ್ರಾಮಗಳ ರೈತರಿಗೆ ಹೆಚ್ಚಿನ ಇಳುವರಿ ನೀಡುವ ಜಾನುವಾರು ತಳಿಗಳ ವಿತರಣೆ ಮಾಡಿದ್ರು. ಇನ್ನು ಮಲೆಮಹದೇಶ್ವರ ವನ್ಯಜೀವಿ ಧಾಮದ ವ್ಯಾಪ್ತಿಯ ಕೊತ್ತಗುಳಿ ಗ್ರಾಮಸ್ಥರಿಗೆ ಜಾನುವಾರುಗಳನ್ನು ವಿತರಣೆ ಮಾಡುವ ಈ ಉಪಕ್ರಮವನ್ನು ಟಿವಿಎಸ್ ಎಸ್ಎಸ್ಟಿ ಸಹಕಾರದೊಂದಿಗೆ ಕೈಗೊಳ್ಳಲಾಯಿತು. ಗ್ರಾಮದ ರೈತರು ನಿಯಮಿತವಾಗಿ ತಮಿಳುನಾಡಿನಿಂದ ಜಾನುವಾರುಗಳನ್ನು ತಂದು ಅರಣ್ಯ ಪ್ರದೇಶಗಳಲ್ಲಿ ಮೇಯಿಸುತ್ತಿದ್ದರು. ಇನ್ನು ಮುಂದೆ ತಮಿಳುನಾಡಿನಿಂದ ಜಾನುವಾರುಗಳನ್ನು ತರುವುದಿಲ್ಲ ಎಂದು ಈ ವೇಳೆ ಪ್ರಮಾಣ ವಚನ ಸ್ವೀಕರಿಸಿದರು. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.